ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಆರ್ಥಿಕ ನೆರವಿನ ಬಗ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಯಾರ್ಯಾರು ಈ ಪಿ ಎಂ ಕಿಸಾನ್ನಿಂದ ಒಂದು ಸೌಲಭ್ಯವನ್ನು ಪಡ್ಕೊಳ್ತಿದ್ದೀರೋ ಅವರು ಕಡ್ಡಾಯವಾಗಿ ಈ ವಿಡಿಯೋವನ್ನು ನೋಡಲೇಬೇಕು. ರೈತ ಬಾಂಧವರಲ್ಲಿ ಒಂದು ಮನವಿ ಏನಂದರೆ, ಪಿ ಎಂ ಕಿಸಾನ್ ಯೋಜನೆಯಲ್ಲಿ ರೈತ ಬಾಂಧವರು ಆರ್ಥಿಕ ನೆರವನ್ನು ಯಾರು ಪಡಿತಿದ್ದಾರೋ ಅವರು ಈ KYCಯನ್ನು ಕಡ್ಡಾಗಿ ಮಾಡಿಸಲೇಬೇಕು. 3 ರೀತಿಯಲ್ಲಿ ಈ KYCಯನ್ನು ಮಾಡಿಸ್ಬೇಕು. ಒಂದು OTP ಮುಖಾಂತರ, ಬಯೋಮೆಟ್ರಿಕ್ ಆಧಾರಿತ, ಒಂದು ಫೇಸ್ ಅಥೆಂಟಿಕೇಷನ್ ಮುಖಾಂತರನೂ ಸಹ ನೀವು ಮಾಡ್ಬೋದು. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೀವು ಒಂದು ಫೇಸ್ ಅಥೆಂಟಿಕೇಷನ್ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. ಆ ಸಾಫ್ಟ್ವೇರನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಧಾರ್ ನಂಬರ್ ಹಾಕಿ ನೀವು ಫೇಸ್ ಮುಖಾಂತರ ಮಾಡ್ಬೋದು. ನಾನೀಗ OPR ಅಂದರೆ ಒಂದು ಬಯೋಮೆಟ್ರಿಕ್ ಮುಖಾಂತರ ಯಾವ ರೀತಿ ಈ KYCಯನ್ನು ಮಾಡಬಹುದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಯಾರ್ಯಾರು ಆರ್ಥಿಕ ನೆರವನ್ನು ಪಡ್ಕೊಳ್ತಿದ್ದೀರೋ ಒಂದು ಪಿ ಎಂ ಕಿಸಾನ್ ಯೋಜನೆ ಅಡಿ ಅವರೆಲ್ಲರೂ ಕಡ್ಡಾಯವಾಗಿ ಮಾಡಲೇಬೇಕು. ಈ ವರ್ಷ ಭಾಳಷ್ಟು ಜನರಿಗೆ ಅಮೌಂಟ್ ಬರೋದು ಸ್ಟಾಪ್ ಆಗಿದೆ. ನೀವು ಕಂಟಿನ್ಯೂ ಆಗಬೇಕು ಅಂದರೆ ಈ KYCಯನ್ನು ನೀವು ಮಾಡ್ಬೋದು. OTP ಬೇಸಿಸ್ ಬೇಕಲ್ಲ ಆದರೂ ಮಾಡ್ಬೋದು. ನೀವು ಗ್ರಾಮವನ್ ಕರ್ನಾಟಕವನ್ ಬೆಂಗಳೂರು ಕೇಂದ್ರಗಳಲ್ಲಿ ನೀವು ಭೇಟಿ ನೀಡುವುದರ ಮುಖಾಂತರ ಸಹ ಈ KYCಯನ್ನು ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಮೊಬೈಲ್ನಲ್ಲೂ ಸಹ ನೀವು ಅದನ್ನು ಈ KYCಯನ್ನು ಮಾಡ್ಬೋದು. ಈಗ ನಾನು ಒಂದು OTP ಇದು ಬಯೋಮೆಟ್ರಿಕ್ ಮುಖಾಂತರ ಯಾವ ರೀತಿ ಈ KYCಯನ್ನು ಮಾಡೋದನ್ನು ನೋಡೋಣ. ಮೊದಲು ಸೇವಾ ಸಿಂಧಿಗೆ ಹೋಗ್ಬಿಟ್ಟು ನಾವು ಈ ಒಂದು ಲಾಗಿನ್ನನ್ನು ಆಗೋಣ. ಲಾಗಿನ್ ಆಗೋದ್ರ ಮುಖಾಂತರ ನಿಮಗೆ ಯಾವ ರೀತಿ ಈ KYCಯನ್ನು ಮಾಡೋದು, ಐಡಿಯನ್ನು ಈಗ ಲಾಗಿನ್ ಮಾಡಿ ನಂತರ ಯಾವ ರೀತಿ ಈ KYCಯನ್ನು ಮಾಡೋದು ಅನ್ನೋದನ್ನು ನಾವೀಗ ನೋಡೋಣ. ಬನ್ನಿ ಫ್ರೆಂಡ್ಸ್, ಕ್ಯಾಪ್ಚರನ್ನು ಹಾಕಿದ ಮೇಲೆ ಸಬ್ಮಿಟನ್ನು ಕೊಡ್ತಾಯಿದ್ದೀವಿ. ಭಾಳ ಸಿಂಪಲ್ ಇದೆ ಫ್ರೆಂಡ್ಸ್. ಫೇಸ್ ಅಥೆಂಟಿಕೇಷನನ್ನು ಮೊಬೈಲಲ್ಲೂ ಸಹ ಮಾಡ್ಬೋದು. NSP ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ಗೆ ಹೋಗಿ ಇದು ಪಿ ಎಮ್ ಕಿಸಾನ್ ಒಂದು ಅಪ್ಲಿಕೇಶನ್, ಫೇಸ್ ಅಥೆಂಟಿಕೇಷನ್ ಒಂದು ಸಾಫ್ಟ್ವೇರ್ ಬರುತ್ತೆ. ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾವು ಅದರಲ್ಲಿ ಫೇಸ್ ಅಥೆಂಟಿಕೇಷನ್ ಮಾಡೋದ್ರ ಮುಖಾಂತರ ಸಹ ಈ KYCಯನ್ನು ಮಾಡಬಹುದು. ಈಗ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ನಾವು ನೋಡೋಣ. ಸರ್ಚಿಗೆ ಹೋಗ್ಬಿಟ್ಟು ಪಿ ಎಂ ಕಿಸಾನ್, ಇದು ನೋಂದಣಿದು. ಸರಿ ಅಥೆಂಟಿಕೆ KYC ಮಾಡೋದನ್ನು ನೋಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ಫ್ರೆಂಡ್ಸ್, ಭಾಳಷ್ಟು ಜನರದು ಪಿ ಎಮ್ ಕಿಸಾನ್ ಅಮೌಂಟ್ ಬರೋದು ಸ್ಟಾಪ್ ಆಗಿದೆ. ಈ ರೀತಿ KYCಯನ್ನು ಮಾಡಿ ಇಲ್ಲಿ ಆಧಾರ್ ನಂಬರ್ ಹಾಕಿ, ಕ್ಯಾಪ್ಚರ್ ಹಾಕಿ, ಇಲ್ಲಿ ಸರ್ಚ್ ಕೊಡಿ. ನಿಮ್ಮ ಮೊಬೈಲ್ಗೆ ಒಂದು OTP ಹೋಗುತ್ತೆ. OTP ಹಾಕ್ಬಿಟ್ಟು ಬಯೋಮೆಟ್ರಿಕ್ ಕೊಟ್ಟರೆ ನಿಮ್ಮದು ಈ ಅಥೆಂಟಿಕೇಷನ್ ಮುಗೀತು. ಈ ಅಥೆಂಟಿಕೇಷನ್ ಮಾಡಿಸೋದ್ರಿಂದ ನೀವು ಆರ್ಥಿಕ ಸೌಲಭ್ಯವನ್ನು ಪಡ್ಕೊಳ್ಬೋದು. ಇದೇ ರೀತಿ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.